ಆಗಿರೋದು ಅಲ್ಲ. ಕೇಂದ್ರ ಸರ್ಕಾರ ನಾವು ಕೊಡಬೇಕಾಗಿರ್ತದೆ, ಅದು ಕೊಡದೇ ಇರೋದ್ರಿಂದ ಹೊರೆ ಹೇಳು ಬಿಟ್ಬಿಟ್ಟು ಇನ್ನೇನ ಕೇಳ್ತಾ ಇದೆಯಲ್ಲ ಸರ್ಕಾರಕ್ಕೆ ಹೇಳು. ಇನ್ನೊಂದು ಸ್ವಲ್ಪ ಹಿಂದೆ ಏನೋ ಮಧ್ಯದಲ್ಲಿ GST ಅಮೆಂಡ್ಮೆಂಟ್ ಮಾಡಿಬಿಟ್ಟು ನ್ಯಾಷನಲೈಸ್ ಮಾಡೋದ್ರಿಂದ 10,000 ಕೋಟಿ ನಷ್ಟ ಆಯ್ತು ನಮಗೆ. ಅದನ್ನ ಹೇಳೋದಿಲ್ಲ ನೀವು. ಎಲ್ಲಿ ಬರ್ದಿದ್ದೀರಿ ಅದನ್ನ? ಇವತ್ತೆಲ್ಲರೂ ಎಲ್ಲ ಪೇಪರ್ಲು ಬಂದಿದೆ. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಕಷ್ಟ ಆಗಿದೆ. ಅದು ಹೇಳ್ಬಿಟ್ಬಿಟ್ಟು ಅಲ್ಲ ಅದನ್ನೇ ಹೇಳ್ತಾ ಇರಲ್ಲ, ಕೇಳ್ತಾ ಇದ್ದೀನಿ ಪ್ರಶ್ನೆ ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ಸರ್ ಇವತ್ತು. ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಕೇಳೋ ಪ್ರಶ್ನೆ ಅಲ್ಲ. ನಿಮ್ಗೆ ಕೇಳಿದ ಪ್ರಶ್ನೆ ಜನಕ್ಕೆ ಅರ್ಥ ಇಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದ್ದೀರಿ. ಅರ್ಥ ಆಗುತ್ತೆ ಅಲ್ಲ, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದ್ದೀರಿ. ಈ ಪ್ಯಾಲೇಜಿಗೆ ಕಷ್ಟ ಆಗಿಲ್ಲ, ಜನಕ್ಕೆ ಯಾವ ಟ್ಯಾಕ್ಸ್ ಹಾಕಿಲ್ಲ. ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದ್ದೀರಲ್ಲ. ನಾನು 17ನೇ ಬಜೆಟ್ ಮಂಡಿಸಿದ್ದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನು. ಇನ್ನೆರಡು ಮಂಡಿಸ್ತೀರಾ? ಇನ್ನೆರಡು ಬಜೆಟ್ ಹೈಕಮಾಂಡ್ ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆ? ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಯಾಕಂದ್ರೆ